ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದಾರೆ? ಎಲ್ಲರೂ ಆರಾಮದೇರಿ ತಿಳ್ಕೊತೀನಿ ರೀ. ನಾನು ಆರಾಮದೇನಿ ನೋಡಿರಿ ಫ್ರೆಂಡ್ಸ್. ನಿನ್ನೆ ಅಕ್ಷಯ ತೃತೀಯ ಆಯ್ತಲ್ರಿ. ನಿನ್ನೆ ಗೋಲ್ಡ್ ಸ್ವಲ್ಪ ತೊಗೊಂಡಿರಿ, ಆಮೇಲೆ ಸಿಲ್ವರ್ ತೊಗೊಂಡ್ರಿ. ಅದು ನಿಮಗೆ ತೋರಿಸ್ಬೇಕಂತೇಳಿ ಈಗ ವಿಡಿಯೋ ಮಾಡತ್ತೇನೆ ರೀ. 2 ದಿವಸ ಆಯ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ಸ್ವಲ್ಪ ಭಾಳ ಬೇಜಾರಾಯ್ತು ರೀ. ನಮ್ಮ ಮಗ ಒಬ್ಬ ಖಾಲಿ ಫ್ರ್ಯಾಕ್ಚರ್ ಮಾಡ್ಕೊಂಡನ್ರಿ. ಮಾಡ್ಕೊಂಡು ಸ್ವಲ್ಪ ಖಾಲಿ ಭಾಳ ತ್ರಾಸ ಆಯ್ತು ಅವಂಗೆ. ಅವನ ಸಂಬಂಧ ನಮಗೂ ಏನೂ ಮಾಡೋಕ್ಕಾಗತ್ತ. ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತೆ ರೀ ಫ್ರೆಂಡ್ಸ್. ಅಕ್ಷಯ ತೃತೀಯಕ್ಕೆ ಯಾಕೆ ಗೋಲ್ಡ್ ತೊಗೋಬೇಕು ಅನ್ನೋದು ನಾನು ಹೇಳ್ತೇನೆ ರೀ ಇವತ್ತು. ಅಕ್ಷಯ ತೃತೀಯ ಒಂದು ಅದೃಷ್ಟದ ತೃತೀಯ ಅಂತ ಹೇಳ್ತಾರೆ ರೀ. ಅವತ್ತು ಗೋಲ್ಡ್ ತೊಗೊಂಡ್ರೆ ಯಾವತ್ತೂ ಗೋಲ್ಡ್ ಕಡಿಮೆ ಆಗಂಗಿಲ್ಲ ಮನ್ಯಾಗ. ಒಂದು ಮಹಾಲಕ್ಷ್ಮಿ ಬಂದು ನಮ್ಮ ಮನ್ಯಾಗ ನೆಲೆಸ್ತಾಳೆ ಅಂತ ಹೇಳ್ತಾರೆ ರೀ. ಅದಕ್ಕೆ ಅಕ್ಷಯ ತೃತೀಯಕ್ಕೆ ಗೋಲ್ಡ್ ತೊಗೋಬೇಕಂತ ನನಗಿಷ್ಟು ಗೊತ್ತಿತ್ತು ರೀ. ಮತ್ತು ಯಾವತ್ತೂ ನಾವು ತೊಗೋ ಗೋಲ್ಡ್ ಕಡಿಮೆ ಆಗಂಗಿಲ್ಲಂತ್ರಿ. ಜಾಸ್ತಿ ಹಾಕೊಂತ ಹೋಗ್ತೈತಿ, ಬಟ್ ಕಡಿಮೆ ಆಗಂಗಿಲ್ಲಂತ್ರಿ. ಮತ್ತು ಅವತ್ತು ತೊಗೊಂಡು ಗೋಲ್ಡ್ ಇಟ್ಕೊಂಡಿದ್ದ ನಮ್ಮ ಮುಂದೆ ಒಂದು ಚಲೋ ಕಾರ್ಯಕ್ಕೆ ಅದನ್ನು ನಾವು ಉಪಯೋಗಿಸಿದ್ವಿ ಅಂದ್ರೆ ಅದರಿಂದ ಚಲೋನ ಹಾಕೋತ ಹೋಗ್ತೈತಂತ. ಅದಕ್ಕೆ ಅದನ್ನ ಅಕ್ಷಯ ತೃತೀಯಕ್ಕೆ ಗೋಲ್ಡ್ ತೊಗೋಬೇಕಂತ ಅಂತಾರೆ ರೀ. ಅದು ನಾ ಪ್ರತಿ ವರ್ಷ ನನಗೆ ಎಷ್ಟು ಆಗ್ತೈತಿ ಇಷ್ಟ ಅಂತೇನು ಸಾಧ್ಯ ಆದಷ್ಟು ನಾವು ಒಟ್ಟು ತೊಗೋತೀನಿ ರೀ. ಇಷ್ಟ ಅಂತೇನಿಲ್ಲ ರೀ. ರೊಕ್ಕ ಕೂಡಿಟ್ಟಿರ್ತೀನಿ ವರ್ಷಗಟ್ಟಲೆ. ಅದನ್ನ ಕೂಡಿಟ್ಟಿದ ದುಡ್ಡಿದಿಂದನೇ ವರ್ಷಕ್ಕೆ ಅಕ್ಷಯ ತೃತೀಯಕ್ಕೆ ಒಂದು ಸರ್ತಿ ಗೋಲ್ಡ್ ತೊಗೊಂಡಿರ್ತೀನಿ ರೀ. ಅದ ತೊಗೊಂಡೇನಿ ರೀ. ಏನು ತೊಗೊಂಡೇನಿ ಅಂತ ತೋರಿಸ್ತೀನಿ ರೀ. ಫಸ್ಟಿಗೆ ನನ್ನ ಮಗ ಒಂದು ಸಿಲ್ವರ್ ಚೈನ್ ತೊಗೊಂಡಾರ. ಡೈಲಿ ಯೂಸಿಂಗ್ ಬೇಕು ಮಮ್ಮಿ ನನಗೆ ಅಂತೇಳಿ. ಗೋಲ್ಡ್ ಚೈನ್ ಎಷ್ಟು ಅದಾವ್ರಿ, ಆದ್ರೂ ಸಿಲ್ವರ್ ಚೈನ್ ಬೇಕು ಮಮ್ಮಿ ಅಂಥೇಳಿ ತೊಗೊಂಡಾರ್ರಿ. ಇದು ಚೈನ್ ನೋಡಿರಿ, ಇದು ಈ ಥರನಾಗೈತಿ. ಇದೊಂದು ಚೈನ್ ತೊಗೊಂಡ್ರಿ ಅವಳ ಮಮ್ಮಿ ಡೈಲಿ ಯೂಸಿಂಗ್ ಬೇಕಂತೇಳಿ. ಲೈಟ್ ವೆಯ್ಟ್ ಐತ್ರಿ ಇದು. ಬರೀ ಎಷ್ಟು 8 ಗ್ರಾಮ್ ಐತ್ರಿ ಇದು. ಈ ಥರ ಲಾಕೆಟ್ ಐತ್ರಿ ಇದು. ಚಂದ ಐತ್ರಿ. ನಮ್ಮ ಪಕ್ಕದ ಮನೆ ಒಬ್ಬ ಹುಡುಗಿ ಒಂದು ತೊಗೊಂಡ್ರಿ, ಇವಳೊಂದು ತೊಗೊಂಡಾಳ. ಇಬ್ಬರು ಒಂದೊಂದು ಚೈನ್ ತೊಗೊಂಡ್ರಿದ್ನ. ಆಮೇಲೆ ಗಟ್ಟಿ ಅಂದ್ರೆ ಬಿಸ್ಕೆಟ್ ಗೋಲ್ಡ್ ತೊಗೋಬೇಕಂತ ಹೋಗಿದ್ದೆ. ಅಲ್ಲಿ ಅಂಗಡಿಯಾಗ ಇರಲಿಲ್ಲ ರೀ ಬಿಸ್ಕೆಟ್ ತೊಗೋಬೇಕಂತೇಳಿ. ಆಮೇಲೆ ನಮ್ಮ ಮನೆಯವರ ಇರುವತ್ತು ಯಾವುದಾದ್ರೂ ಒಂದು ತೊಗೋ, ಯಾವುದಿದ್ರೆ ಹೆಣ್ಮಕ್ಳದಾರ ಹಾಕ್ಕೊಂತಾರಂತ ಅನ್ನಕತ್ರಿ. ಆಮೇಲೆ ಇದೊಂದು ಇಯರಿಂಗ್ ತೊಗೊಂಡಿರಿ. ಚಂದ ಐತ್ರಿ ಡಿಸೈನ. ಇಷ್ಟ ಆಯ್ತು ನನ್ನ ಮಗಳಿಗೆ. ತೊಗೊಂಡು ಮಮ್ಮಿ ಅಂತಂದ್ಲ. ತೊಗೊಂಡ್ರಿ ಇದು ರೆಡ್ ಕಲರ್ ರೂಬಿ ಹಾಕ್ಯಾರ. ಇದಕ್ಕೆ ಚಂದ ಐತ್ರಿ ಡಿಸೈನ. ಇದು 5 ಗ್ರಾಮ್ ಐತ್ರಿ ಇದು. ಇದು ತೊಗೊಂಡು ಆಮೇಲೆ ನನಗೆ ಬಿಸ್ಕೆಟ್ ತೊಗೋಬೇಕಂತ ಆಸೆ ಜಾಸ್ತಿ ಇತ್ತು. ಆದರೆ ಏನು ಮಾಡಿದ್ರೆ ಅಲ್ಲಿ ಸಿಗ್ಲಿಲ್ಲ. ನಾವು ತೊಗೋ ಶಾಪ್ನಾಗ ಬೇರೆ ಶಾಪ್ನಾಗ ಇತ್ತು, ಆದರೆ ನಮ್ಗೆ ಅಲ್ಲಿ ಹೊಂದಾಣಿಕೆ ಆಗಂಗಿಲ್ಲ, ಬೇಡ ಅಂತಂದು ಇದು ತೊಗೊಂಡ್ರಿ. ಇದು ನಮ್ಮ ಊರಾಗ ಇಲ್ಲೇ ತೊಗೊಂಡದ್ರಿ. ಅದು ಬೇರೆ ಊರಿಗೆ ಹೋಗಿದ್ರೆ ಸಿಗ್ತಿದ್ರಿ, ಬಟ್ ನಮ್ಗೆ ಇಲ್ಲೇ ಕಂಫರ್ಟಬಲ್, ಇಲ್ಲೇ ಚಲೋ ಕೊಡ್ತಾರಂತೇಳಿ ನಮಗೊಂದು ಭರವಸೆ ಇರ್ತದೆ. ಅದಕ್ಕೆ ನಾವು ಇಲ್ಲೇ ನಮ್ಮ ಫ್ರೆಂಡ್ ಐತ್ರಿ ಅದಾಗ ಶಾಪ, ಅದಕ್ಕೆ ಇಲ್ಲೇ ತೊಗೊಂಡ್ರಿ. ಒಂದು ಸಟ್ ಇಯರಿಂಗ್ ತೊಗೊಂಡ್ರಿ. ಆಮೇಲೆ ಮತ್ತು ಬೇರೆ ಏನಾದರೂ ತೊಗೊಳಂತ ಅನ್ನತ್ತಿದ್ರು ನನ್ನ ಮಗಳ. ಬೇಡ ಮತ್ತು ಇರಲಿ ಇವನ್ನ, ಮತ್ತು ಬೇರೆ ಯಾವ ಅಷ್ಟು ಸರಿ ಇರಲಿಲ್ಲರವ ಬೇಡ ಅಂಥೇಳಿ ಒಂದು ಸಟ್ ಇಯರಿಂಗ್ ತೊಗೊಂಡ್ರಿ. ಅದೊಂದು ಚೈನ್ ತೊಗೊಂಡ್ರಿ. ಆಮೇಲೆ ನಮ್ಮ ಪಕ್ಕದ ಮನೆ ಹುಡುಗಿನೂ ಒಂದು ಚೈನ್ ತೊಗೊಂಡ್ರಿ. ಅದಾಟ ಅವಳು ಇಂಜಿನಿಯರಿಂಗ್ ಓದ್ತಾಳ್ರಿ. ಅವಳು ಒಂದು ಚೈನ್ ಮಂಟಿ ನನಗೂ ಒಂದು ತೊಗೊತೀನಿ ಅಂತ ಅವಳು ಒಂದು ತೊಗೊಂಡ್ರಿ. ಆಮೇಲೆ ಹೇಳಿದ್ನಲ್ರಿ, ನಮ್ಮ ಮಗ ಕಾಲು ಫ್ರ್ಯಾಕ್ಚರ್ ಮಾಡ್ಕೊಳತ್ತ. ಬಾಜುಕಿನ ಮನೆ ಹುಡುಗ ಅವ ಕೂಡಿ ಆಟ ಆಡಕ್ಕೆ ಹೋಗ್ಯಾರ. ಆಟ ಆಡ್ಬೇಕಾದ್ರೆ ಫಸ್ಟ್ ನನ್ನ ಹತ್ರ ಬಂದು ನಮ್ಮ ಮನೆಯವ್ರು ನಮ್ಮ ಕಡೆ ಬಿಟ್ಟು ಹೋಗಿದ್ರು. ಅವನು ಆಟ ಆಡ್ಕೊಂಡು ಮೊದಲೊಂದು ಸರ್ತಿ ಬಿದ್ದ ಸ್ವಲ್ಪ ಖಾಲಿ ಪಿಟ್ಟಿಸ್ಕೊಂಡಿದ್ದ. ಬ್ಯಾಡಪ್ಪ ಅಂಥೇಳಿ ನಮ್ಮ ಮನೆಯವ್ರು ತಂದು ನನ್ನ ಹತ್ರ ಬಿಟ್ಟು ಹೋಗ್ಯಾರ. ಮತ್ತು ಅಷ್ಟಾದರೂ ಇಲ್ಲ ಮಲ್ಕೊತೀನಿ ಮಮ್ಮಿ, ನಮ್ಮ ಮನ್ಯಾಗ ಮಲ್ಕೊತೀನಿ ಅಂತ ಮನೆಗೆ ಬಂದು, ನಾವು ಶಾಪ್ನಾಗಿದ್ದೆ ಅಲ್ರಿ, ಮನೆಗೆ ಬಂದು ಅಲ್ಲಿಂದ ಆಟ ಆಡಕ್ಕೆ ಮತ್ತೆ ಹೋಗ್ಯಾನ. ಒಂದು ದೇವಸ್ಥಾನ ಐತೆ ನಮ್ಮ ಮನೆ ಹತ್ರ. ಆ ದೇವಸ್ಥಾನ ಹತ್ರ ಆಟ ಆಡಕ್ಕೆ ಹೋಗಿ ಕಾಲು ಸ್ಲಿಪ್ಪಾಗಿ ಬಿದ್ದ ತಕ್ಷಣ ಅದು ಮೊಣಕಾಲು ಇರ್ತದಲ್ರಿ, ಅಲ್ಲಿ ಎಲ್ಲೂ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗೈತ್ರಿ. ಅವಾಗ ಕಾಲು ಪ್ಲಾಸ್ಟರ್ ಹಾಕ್ಯಾರ್ರಿ. ಈಗ ಬೆಡ್ ರೆಸ್ಟ್ನಾಗ ಅದಾನ್ರಿ. ಅವನ ಓಡಾಡಂಗಿಲ್ಲ, ಏನಿಲ್ಲ. ಅದೊಂದು ಭಾಳ ಬೇಜಾರಾಗತ್ತೈತ್ರಿ. ಅದೇ ಎಷ್ಟು ಅವ್ನು ಎಷ್ಟು ನಾವು ಕಾವಲ ಮಾಡ್ತೀರ, ಅವ್ರ ಅಕ್ಕಗಳು ಎಷ್ಟು ಅವನ್ನ ಕೇರ್ ಮಾಡ್ತಾರೆ. ಬಟ್ ಈ ರೀತಿ ಮಾಡ್ಕೊಂಡು ಬಿಡ್ತಾನ್ರಿ ಅವನ. ಏನು ಮಾಡೋದಂತ ಅವ್ನಿಗೆ ಗೊತ್ತಾಗತ್ತ. ಭಾಳ ಕಿಟಾಳದನ್ರಿ ಅವ. ತೋರಿಸ್ತೇನೆ ರೀ ಅವ್ನು ಯಾವ ಥರನಾಗ ಮಾಡ್ಕೊಂಡಾನಂತ ಕಾಲ ನೋಡ್ರಿ. ಈ ಥರನಾಗ ಕಾಲ ಪ್ಲಾಸ್ಟರ್ ಹಾಕ್ಯಾರಿದೆ ಕಾಲಿಗೆ. ಇಲ್ಲಿ ಮೊಣಕಾಲ್ದಾಗ ಇಲ್ಲಿ ಪೆಟ್ಟಾಗೈತ್ರಿ. ಅದು ಇಲ್ಲಿ ಪೆಟ್ಟು ಮಾಡ್ಕೊಂಡಾನ. ಆಮೇಲೆ ಬಾಯಿಗೆ ಸ್ವಲ್ಪ ಪೆಟ್ಟು ಹಚ್ಕೊಂಡಾನ್ರಿ. ಇಲ್ಲಿ ಬಾಯಿಗೆ ಪೆಟ್ಟು ಹಚ್ಕೊಂಡಾನ. ಬಾಯಿಗೆ ಪೆಟ್ಟು ಹಚ್ಕೊಂಡ. ಅದೇನು ತಿನ್ನಕ್ಕೆ ಬರುವತ್ರ ಅವ್ನಿಗೆ. ಈ ಥರನಾಗ ಮಾಡ್ಕೊಂಡಾನು. ಎಷ್ಟು ಕಾಲ ಮಾಡ್ತೀವಿ ರೀ ಅವನು. ಆದ್ರೂ ನಾವು ಎಷ್ಟು ಕೇರ್ ಮಾಡಿದ್ರು ಸ್ವಲ್ಪ ನಮ್ಮ ಕಣ್ ತಪ್ಪಿಸಿ ಎಲ್ಲಾದರೂ ಹೋಗಿ ಏನಾದರೂ ಮಾಡ್ಕೊಂಡು ಬರತ್ತಾನ.
ಹೋದ ಬೇಸಿಗೆ ಸೀಟ್ ಕೈ ಮುರ್ಕೊಂಡ ಈ ಕಾಲು ಮುರ್ಕೊಂಡಾನ. ಅವ್ನು ಸುಮ್ಮನೆ ಸಾಕಾಗಿ ಒಬ್ಬನ ಅಪ್ಪುಪ್ರ ಮಗ ಅಂತೇಳಿ ಜೋಪಾನ ಮಾಡತ್ತೀವಿ. ಅವ್ನು ಈ ಥರನಾಗೆಲ್ಲ ಮಾಡ್ಕೊತ ಹೋಗ್ಬಿಡ್ತಾನೆ. ಏನು ಮಾಡೋಕೆ ಬರಂಗಿಲ್ಲ ರೀ. ಅವ್ರ ಟೈಮ್ ಇರ್ತಾವೆ ಮಾಡ್ಕೊತಾರ ಅಂತ ಅನ್ನೋದು ಮನ್ಯಾಗ ಬಯಾಕತ್ರಿ. ಅವು ಬೇಕಂತೇಳಿ ಮಾಡ್ಕೊತಾರನ, ಇರಲಿ ಬಿಡು ಎದಕ್ಕೆ ಇಷ್ಟು ಬೈತೀವಿ ಅಂತ ಹೇಳಿ ಅನ್ನಕತ್ರ ಸುಮ್ಮನೆ ಅದೀವಿ ರೀ. ಆಮೇಲೆ 2 ದಿವಸಿಗೆ ಊರಿಗೆ ಹೋಗೋರಿದ್ರಿ. ಅಮ್ಮನ ಮನೆ ಜಾತ್ರೆ ಐತೆ ಅಂತ ಹೇಳಿದ್ನಲ್ರಿ. ಅಮ್ಮನ ಮನೆ ಜಾತ್ರೆ ಹೋಗೋದು ಅಷ್ಟ್ರಾಗ ಇಷ್ಟು ಮಾಡ್ಕೊಂಡು ಕೂತಾನೆ. ಹೋಗ್ಬೇಕೋ ಬಿಡಬೇಕು ಅದು ಗೊತ್ತಾಗತ್ತೆ. ಹೋಗಕ್ಕೆ ಬೇಕು ರೀ. ಯಾಕಂದ್ರೆ ಅಲ್ಲಿ ದೇವರಿಗೆ ನಾವು ಹರಕೆ ಹೊತ್ಕೊಂಡಿರ್ತೀವಿ. ಪ್ರತಿ ಸರ್ತಿ ಜಾತ್ರೆ ಒಳಗೆ ಅದನ್ನ ಹರಕೆ ಮುಟ್ಸಾಕಬೇಕು ನಾವು. ಈಗ ಹೋಗಬೇಕು ಯಾವುದೇ ಕಂಡೀಷನಲ್ಲಿ ಇದ್ರೂ ನಾವು. ಅದಕ್ಕೆ ಅಮ್ಮ ಇದ್ದಾರೆ, ಅಣ್ಣ ಭಯಕತ್ತಾರ. ಅದಕ್ಕೇನಾಗೋದಿಲ್ಲ, ಕರ್ಕೊಂಡು ಬಾ, ಇಲ್ಲೇ ಇರ್ತಾನೆ ಅವನ, ಏನಾಗೋದಿಲ್ಲ ಅಂತ ಅನ್ನತ್ತಾರ. ಇವತ್ತು ಹೋಗಿ ಮತ್ತು ಅವಂಗೆ ಪ್ಲಾಸ್ಟರ್ ಚೇಂಜ್ ಮಾಡ್ತಾನಂತಂದಾರ. ಆ ಪ್ಲಾಸ್ಟರ್ ಚೇಂಜ್ ಮಾಡ್ಕೊಂಡು ಬಂದು ಮತ್ತು ಹೋಗ್ಬೇಕು ರೀ ಊರಿಗೆ. ಹೋಗ್ತೇನೆ ರೀ. ಹೋದ್ಮೇಲೆ ಅಲ್ಲಿ ವೀಡಿಯೋಗಳು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ರೀ. ಆಮೇಲೆ ಫ್ರೆಂಡ್ಸ್ ಹೋಗಾಕ ನನ್ನ ಮಕ್ಕಳೆಲ್ಲ ಬ್ಯಾಗ್ ರೆಡಿ ಮಾಡಿಟ್ಟಾರ. ಆಲ್ರೆಡಿ ರೆಡಿ ಮಾಡಿದ್ರು ಅವ್ರು. ಅಷ್ಟಾಗ ಅವ್ರ ತಮ್ಮ ಈ ಥರನಾಗ ಮಾಡ್ಕೊಂಡ ಅವನು ಕರ್ಕೊಂಡು ಮುಂಚೆ ಹೋಗ್ತೀವಿ ಮಮ್ಮಿ ನೀ ಆಮೇಲೆ ಬಾ ಅಂತಂದು ಹೇಳಿದ್ರು. ಆಯಿತು ಅಂತಂದಿದ್ರೆ. ಆಮೇಲೆ ಮತ್ತಿಗೇನು ಬರತ್ತಿದ್ರು ಕರ್ಕೊಂಡು ಹೋಗ್ಬೇಕಂತೇಳಿ. ಅಷ್ಟಾಗ ಇದು ಕಾಲು ಹಿಂಗೆ ಫ್ಯಾಕ್ಚರ್ ಮಾಡ್ಕೊಂಡಾನ. ಇನ್ನು ನಾವೇ ಕರ್ಕೊಂಡು ಹೋಗ್ಬೇಕು ಅವನ. ಕರ್ಕೊಂಡು ಹೋಗ್ತೀವಿ. ಬ್ಯಾಗು ಎಲ್ಲ ರೆಡಿ ಆಗೈತಿ. ಈಗ ಏನೇನು ಬೇಕೆಲ್ಲ ಪ್ಯಾಕ್ ಮಾಡಿಟ್ಟಾರ ನಮ್ಮ ಹುಡುಗಿಯರಿಗೆ. ಆಮೇಲೆ ನಮ್ಮ ಸಸಿ ಹೋಗ್ಬೇಕಿದ್ದಾಳ್ರಿಪ್ಪ, ಅದು ಬೇಕಾ ಅತ್ತಿ ಇದು ಬೇಕಂತ ಹೇಳಿ ಸಿಕ್ಕಾಪಟ್ಟೆ ತರಲೇ ಇದ್ದಾಳೆ. ಅವಳಿಗೆ ನಾವು ಏನು ತೊಗೋತೀವೋ ಬಿಡ್ತೀವೋ ಅದು ಗೊತ್ತಿಲ್ಲ. ಬಟ್ ಅವಳು ಏನು ಹೇಳ್ತಾಳೆ ಅದನ್ನು ತೊಗೊಳಬೇಕು 100%. ಇಲ್ಲಾಂದರೆ ಜಗಳ ತೊಗೊಂಡು ನಿಂತು ಬಿಡ್ತಾಳೆ ಅಲ್ಲಿ ನಮ್ಗೆ. ನಾನು ಬೇಕಾಗಿತ್ತ ನೀವು ತರಲಿಲ್ಲ ಯಾಕಂತೇಳಿ. ನಮ್ಮ ಮುದ್ದಿನ ಸೊಸೆ ಇದ್ದಾಳ್ರಿ. ಆಕೆ ಕೊಡಬೇಕು ರೀ ಎಲ್ಲನೂ. ಆಮೇಲೆ ಅಕ್ಕನಿಗೆ 2 ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ. ಅಣ್ಣನಿಗೆ 3 ಜನ ಮಕ್ಕಳು ರೀ. ಅಣ್ಣನಿಗೆ 2 ಹೆಣ್ಮಕ್ಳು ನಮ್ಮ ಥರ, ಒಬ್ಬ ಗಂಡು ಮಗ ಅದಾನ. ಅಕ್ಕನಿಗೆ 2 ಗಂಡು ಮಕ್ಕಳು ಅದಾವ್ರಿ. ತೋರಿಸ್ತೀನಿ ರೀ ಅವ್ರನ್ನೂ ಅಲ್ಲಿ ಊರಿಗೆ ಹೋದಾಗ ಬ್ಲಾಗ್. ಅಕ್ಕ ಹೈಸ್ಕೂಲ್ಸಲ್ಲಿ ಟೀಚರ್ ಅದಾರ. ಆಮೇಲೆ ಅಕ್ಕರ ಹಸ್ಬೆಂಡು PSI ಇದ್ದಾರೆ, ಉಡುಪಿಗೆ ಇರ್ತಾರೆ. ಆಮೇಲೆ ಅಣ್ಣ ಬಿಸ್ನೆಸ್ ಮಾಡ್ತಾರೆ ಅವರು. ತೋರಿಸ್ತೇನೆ ಟೌನ್ ಬಿಸ್ನೆಸ್ ಹೆಂಗಿರ್ತೈತಿ ಅಂಥೇಳಿ. ಅವರ ಬಿಸ್ನೆಸ್ ಅಣ್ಣಂದು ಏನಂತ ಅಂದ್ರೆ ಬಿಸ್ನೆಸ್ ಅವನ ಔಷಧ ಬೆಳೆ ಹೊಡೆಯೋ ಔಷಧ ಶಾಪ್ ಐತೆ ಅವನದು. ಆಮೇಲೆ ಸ್ಟೀಲ್ ಮಾರ್ತಾನೆ. ಅವ್ನು ಮಾಡ್ತಾನೆ. ಅವ್ನು ಹೊಲನೂ ಐತೆ ಒಂದು. ಅಣ್ಣ ಒಬ್ಬನ, ನಾವು 2 ಜನ ಹೆಣ್ಮಕ್ಳು ಇದೀವಿ. ಅಲ್ಲಿ ಹೋದಾಗ ಅವ್ರದ್ದೆಲ್ಲ ಪರಿಚಯ ಮಾಡಿಕೊಟ್ಟು ಅವ್ರು ನಿಮ್ಗೆ ತೋರಿಸ್ತೇನೆ ರೀ ಯಾವ ಥರನಾಗ ನಮ್ಮ ಫ್ಯಾಮ್ಲಿ ಐತಿ ಅಂತ ಹೇಳಿ ತೋರಿಸ್ತೇನೆ ರೀ. ಆಮೇಲೆ ಅಮ್ಮ ಇದಾರ, ಅಪ್ಪಾರಿಲ್ಲ, ಅಮ್ಮ ಒಬ್ಬರ ಇರೋದು. ಆಮೇಲೆ ಫ್ರೆಂಡ್ಸ ಅಪ್ಪಾರಿಲ್ಲ, ತಿಳ್ಕೊಂಡಾರ. ಸ್ವಲ್ಪ ಎಮೋಷ್ನಲ್ ಆಗ್ತೈತಿ ಅಪ್ಪಾರ ಅಂತ ಕೂಡಲೇ. ಬಟ್ ಏನೂ ಆಗಂಗಿಲ್ಲ ರೀ. 2 ವರ್ಷ ಆಯ್ತು ಅಪ್ಪಾರ ಎಕ್ಸ್ಪರ್ಟ್ ಆಗಿರಿ. ಅಮ್ಮ ಒಬ್ರು ಅದಾರ ಈಗ. ಅದಕ್ಕೆ ಜಾತ್ರೆಗೆ ಹೋಗೋದು ಬ್ಯಾಡ ಅಂತ ಅಂದ್ಕೊಂಡಿದ್ದೀವಿ ರೀ. ಆದ್ರೆ ಅಮ್ಮಾರ ಭಯಾಕತ್ತಾರ ರೀ. ಅಪ್ಪಾರಿಲ್ಲ ಅಂದ್ರೆ ಏನಾಯ್ತು ನಾದೇನಂತ ಹೇಳಿ ಅಮ್ಮಾರ ಸ್ವಲ್ಪ ಸಿಟ್ಟು ಮಾಡ್ಕೊಕತ್ತಾರ ರೀ. ಅದಕ್ಕೆ ಹೊಂಟೇವಿ. ಹೋಗ್ತೇನೆ, ಹೋಗಿ ತೋರಿಸ್ತೇನೆ ರೀ ನಿಮಗೂ ನಮ್ಮ ಫ್ಯಾಮ್ಲಿ ಹೆಂಗೈತಿ, ನಾವು ಎಷ್ಟು ಹ್ಯಾಪಿಯಾಗಿರ್ತೀವಿ ಅಂಥೇಳಿ. ಭಾಳ ಹ್ಯಾಪಿ ಇತ್ತು ನಮ್ಮ ಫ್ಯಾಮ್ಲಿ ರೀ. ಆದರೆ ಏನು ಮಾಡೋದು, ದೇವರು ನಮ್ಮ ಡ್ಯಾಡಿನ ಒಬ್ರನ್ನ ಕರ್ಕೊಂಡು ನಮ್ಮ ಡ್ಯಾಡಿನ ಒಬ್ರನ್ನ ಕಳ್ಕೊಂಡು ಭಾಳ ಕಷ್ಟ ಅನ್ಭವ್ಸಕತ್ತೀವಿ ನಾವು ಎಲ್ಲ. ಫಸ್ಟಿಗೆ ಭಾಳ ಕಷ್ಟ ಐತ್ರಿ. ಆಮೇಲೆ ಈಗ ಎಲ್ಲ ಚಲೋ ಆಗೈತೆ ರೀ. ಅಣ್ಣ ದುಡ್ಯಾಕತ್ನಂತ ಎಲ್ಲ ಚಲೋ ಆಗಿತ್ತು. ಬಟ್ ನಮ್ಮ ಡ್ಯಾಡಿನ ಒಬ್ರನ್ನ ಕಳ್ಕೊಂಡು ಭಾಳ ಕೆಟ್ಟಾಯ್ತು ನಮಗೆ. ಫ್ರೆಂಡ್ಸ ಅಲ್ಲಿ ಹೋದಾಗ ತೋರಿಸ್ತೀನಿ ರೀ ಅಮ್ಮರನ್ನ, ಅಣ್ಣನ, ನಮ್ಮ ಫ್ಯಾಮ್ಲಿ ಪರಿಚಯ ಮಾಡಿಕೊಡ್ತೀನಿ ರೀ. ನಮ್ಮ ಫ್ಯಾಮ್ಲಿ ಯಾವ ಥರ ಹ್ಯಾಪಿಯಾಗಿರ್ತೈತಿ ಅಂತ ಹೇಳ್ತೀನಿ ರೀ ನಿಮ್ಗೆ. ಎಷ್ಟೋ ಕಷ್ಟ ಇದ್ದರೂ ಅದನ್ನೆಲ್ಲ ಎದುರಿಸಿ ಯಾವಾಗಲೂ ಹ್ಯಾಪಿಯಾಗಿರ್ತಾರೆ ಅವ್ರು. ಅದು ನಮ್ಮ ಕಷ್ಟ ಐತೆ ಅಂಥೇಳಿ ಯಾರಿಗೂ ಹೇಳ್ಕೊಳಂಗಿಲ್ಲ. ನಮ್ಗೆ ಈ ಥರ ಕಷ್ಟ ಐತೆ ಅಂಥೇಳಿ. ಮುಂಚೆ ಸಿಕ್ಕಾಪಟ್ಟಿ ಕಷ್ಟ ಐತ್ರಿ. ಬಟ್ ಈಗೆಲ್ಲ ಭಾಳ ಅಂದ್ರೆ ಭಾಳ ಚಲೋ ಆಗಿದ್ರಿ. ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಎಷ್ಟೆಷ್ಟು ಯಾವ್ಯಾವ ಆಯುಷ್ ಬರ್ದಿತ್ತಾನ ಅಷ್ಟೇ ಇರಬೇಕಲ್ರಿ. ಕಷ್ಟ ಅಂತ ಆ ಥರನಾಗ ಏನು ಇಲ್ಲಾಗಿದ್ರೆ ಆದ್ರೂ ಸ್ವಲ್ಪ ಮುಂಚೆ ಸ್ವಲ್ಪ ಹಾಗೆಲ್ಲ ಸ್ವಲ್ಪ ದುಡ್ಡಿನ ವಿಷಯದಾಗದು ಸ್ವಲ್ಪ ತ್ರಾಸ ಇತ್ತು ನಮಗೆ. ಈಗ ಅಷ್ಟೆಲ್ಲ ಅಣ್ಣ ಸ್ವಲ್ಪ ಕೆಲಸ ಮಾಡೋಕತ್ಮೇಲೆ ಎಲ್ಲ ಚಲೋ ಅಂದ್ರೆ ಸಿಕ್ಕಾಪಟ್ಟೆ ಚಲೋ ಆಗಿದ್ರು ಅವ್ರು. ಯಾರೇ ಕೈ ಮುಂಚೆ ಹಚ್ಬಾರ್ದು ಅನ್ನೋ ದೇವ್ರು ಅವ್ರನ್ನ ಇಟ್ಟಿದ್ದ. ಬಟ್ ಏನು ಮಾಡಿ ನಮ್ಮ ಡ್ಯಾಡಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಿಂದ ಅವ್ರಿಗೆ 6 ಮಂತ್ ಅವ್ರ ಬೆಡ್ ರೆಸ್ಟ್ನಾಗ ಇದ್ರು. ಆಮೇಲೆ ಅವ್ರಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಕೈತ್ರಿ. ಅವ್ರಿಗೆ ಸ್ವಲ್ಪ ಊಟನ ಇಳಿಲಿಲ್ಲ ರೀ.
ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಯಿತು. ಹೀಗೆಲ್ಲ ಪ್ರಾಬ್ಲಮ್ ಆಗಿ ಅಪ್ಪಾರು ತೀರ್ಕೊಂಡ್ರೆ. ಈಗ ಮೇ 16ಕ್ಕೆ 2 ವರ್ಷ ಆಯ್ತು ಅಪ್ಪಾರನ್ನ ಕಳ್ಕೊಂಡ್ರೆ. ಅದೊಂದು ಕಷ್ಟ ಮತ್ತೇನಿಲ್ಲ ರೀ. ಅದನ್ನು ಬಿಟ್ಟರೆ ಎಲ್ಲರೂ ನಮ್ಮ ಲೈಫ್ನಾಗ ಎಲ್ಲರೂ ಚಲೋನ ದೇವ್ರಿ. ಅವ್ರನ್ನೊಬ್ಬರನ್ನ ಕಳ್ಕೊಂಡು ಇಷ್ಟು ದುಃಖ ಆಗ್ಯವ್ರಿ ಎಲ್ಲರೂ. ನಮ್ಮ ಮಕ್ಕಳ ಮುಖದಾಗ ಅವ್ರ ಅದಾರ ಅಂತ ತಿಳ್ಕೊಂಡ್ರೆ ನಾವು 3 ಜನ ಅಕ್ಕ ಅಣ್ಣ ನಾವು ಬದುಕಾಕತ್ತೀವಿ ರೀ. ನಮ್ಮ ಡ್ಯಾಡಿ ಯಾವ ಥರನಾಗಿದ್ದಲ್ರಿ, ಅಣ್ಣನ ಮಗ ಒಬ್ಬನ ಅದೇ ಥರನಾಗಿದ್ದಾನೆ. ನಮ್ಮ ಡ್ಯಾಡಿ ಯಾವ ಥರನೇ ನಮ್ಮ ಪ್ರೀತಿ ತೋರಿಸ್ತೀರ ಆ ಥರನೇ ಅವ್ನು ಇನ್ನೂ ಚಿಕ್ಕವನಿದ್ದಾನೆ. ಬಟ್ ಹೆಂಗೆ ನಮ್ಮ ಡ್ಯಾಡಿ ಯಾವ ಥರನಾಗಿ ನಮ್ಮನ್ನು ಮಾತಾಡ್ಸ್ತಿದ್ರು, ನಮಗೆ ಯಾವ ಥರನಾಗಿ ಪ್ರೀತಿ ಕೊಡ್ತಿದ್ರು, ಆ ಥರನಾಗಿ ನಮಗೆ ಮಾಡ್ತಾನೆ, ಟ್ರೀಟ್ ಮಾಡ್ತಾನವನ. ಆಮೇಲೆ ಅದೇ ಥರನಾಗಿ ನಮ್ಮ ಡ್ಯಾಡಿ ಯಾವ ಥರನಾಗಿ ಮಾತಾಡ್ತಿದ್ರು, ಅವ್ರ ಹ್ಯಾಬಿಟ್ ಹೆಂಗಿದ್ದು, ಅವ್ರ ಆ್ಯಕ್ಟಿವಿಟೀಸ್ ಹೆಂಗಿದ್ದು ಅದೇ ಥರನ ಸೇಮ್ ಅಣ್ಣನ ಮಗ ಅದಾನ್ರಿ. ಅವ್ನು ಭಾಳ ದೊಡ್ಡವನೇನಿಲ್ಲ, ಅಷ್ಟ ಈಗ 3 ಇಯರ್ದ ಅವನ್ರಿ. ಅಷ್ಟು ಆದ್ರೂ ಆ್ಯಕ್ಟಿವಿಟೀಸ್ ಎಲ್ಲ ಸೇಮ್ ನಮ್ಮ ಡ್ಯಾಡಿ ಥರನೇ ಬಂದಾರ ಅವಂಗೆ. ಅದೇ ಥರನಾಗಿ ಇರ್ತಾನೆ. ಅದೇ ಅವ್ನು ನೋಡಿ ನಾವೇನು ಅನ್ಕೋತೀವಿ, ನಮ್ಮ ಡ್ಯಾಡಿ ಅದಾರ, ಅವ್ರು ಹೋಗಿ ನಮ್ಮನ್ನು ಬಿಟ್ಟು ಅಂತ ನಾವು ಹಿಂಗೆ ನಮ್ಮ ಮನಸ್ಸಿಗೆ ನಾವು ಸಮಾಧಾನ ಮಾಡ್ಕೊಂಡು ಇದ್ದೀವಿ ರೀ. ಏನು ಮಾಡೋಕ್ಕಾಗಿಲ್ಲ. ಅವ್ರವ್ರ ಹಣೆ ಬರೋದಾಗ ಎಷ್ಟೆಷ್ಟು ದೇವ್ರು ಬರ್ದಿರ್ತಾನಲ್ಲ ಅಷ್ಟಿರ್ತಾರೆ. ಬಟ್ ನಮಗೇನಿತ್ತು, ಇನ್ನೊಂದು ಸ್ವಲ್ಪ ದಿವಸ ಇರಬೇಕಿತ್ತು ನಮ್ಮ ಜೊತೆ. ನಾವು ಇನ್ನೂ ಏನಾದ್ರು ಒಂದು ಸ್ವಲ್ಪ ಸಾಧನೆ ಮಾಡಾರದಾರ ಅದನ್ನೆಲ್ಲ ನೋಡಬೇಕಿತ್ತು ಅನ್ನೋದೊಂದು ಆಸೆ ಇತ್ತು. ಅದು ಈಡೇರಿಸಲಿಲ್ಲ. ಏನು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್. ಎಲ್ಲರೂ ಒಂದಿನ ಹೋಗೋದೈತಿ. ಇರೋ ಅಷ್ಟು ದಿವಸ ಎಲ್ಲರೂ ಸುಖಿದಿಂದ ಇರ್ಬೇಕು ಅನ್ನೋದು ಒಂದು ಆಸೆ ರೀ. ನೋಡೋಣ ರೀ. ಅಲ್ಲಿ ಹೋದ ನಂತರ ನಾವು ಫ್ಯಾಮಿಲಿಗೆ ತೋರಿಸ್ತೇನೆ ರೀ. ಊರಿಗೆ ಹೋದ ನಂತರ. ಸಾರಿ ಫ್ರೆಂಡ್ಸ, ಭಾಳ ಎಮೋಷ್ನಲ್ ಆದ್ನಿ. ಯಾಕೂ ಗೊತ್ತಿಲ್ಲ ರೀ. ಡ್ಯಾಡಿ ವಿಷಯ ಬಂದ ತಕ್ಷಣ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿಬಿಡ್ತೇನೆ ರೀ. ಅಂದ್ರೆ ಆ ಥರನಾಗಿ ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಇದ್ದಾರೆ ಡ್ಯಾಡಿ ರೀ. ಹಿಂಗಂದು ಎಮೋಷ್ನಲ್ ಜಾಸ್ತಿ ಆಗಿಬಿಡ್ತೇನೆ ರೀ. ನೋಡಿರಿ ಫ್ರೆಂಡ್ಸ, ಅಕ್ಷಯ ತೃತೀಯ ದಿವಸ ಎಲ್ಲರೂ ಗೋಲ್ಡ ನಿಮಗೆ ಕೈಲಾದಷ್ಟು ಇಷ್ಟ ತೊಗೋರಿ ಅಂತ ಅನ್ನಂಗಿಲ್ಲ ರೀ. ಕೈಲಾದಷ್ಟು ಎಲ್ಲರ ಲೈಫ್ ಒಂದೇ ಥರನಾಗ ಐತಂತ ಅನ್ಕೊಳಕ್ಕೆ ಹೋಗ್ಬಾರ್ದು ರೀ. ಒಬ್ರು ಕಷ್ಟನೂ ಇರ್ತೈತಿ, ಅವ್ರು ಮಿಡಲ್ ಕ್ಲಾಸ್ ಇರ್ತಾರೆ, ಒಬ್ರು ಹೈ ಇರ್ತಾರೆ. ಅವ್ರವ್ರ ಯೋಗ್ಯತೆ ತಗೊಂಡು ಅವ್ರ ಗೋಲ್ಡ್ ತೊಗೋತಿರ್ತಾರೆ. ನಮಗೆ ಅಟ್ಲೀಸ್ಟ್ ಆದಷ್ಟು ಒಂದು ಗುಂಜೆ ಆದರೂ ನಾವು ತೊಗೊಂಡು ಅವತ್ತೇ ಇಟ್ಕೊಂಡ್ರೆ ನಮಗೆ ಒಂದು ಕಷ್ಟ ಕಾಲದಾಗ ಅದನ್ನು ನಾವು ಏನಾದರೂ ಯೂಸ್ ಮಾಡ್ಕೊಂಡ್ರೆ ಅದರಿಂದ ಅದು ಬೆನಿಫಿಟ್ ಜಾಸ್ತಿ ಐತ್ರಿ. ಅದಕ್ಕೆ ನಿಮ್ಗೆ ತೊಗೋರಿ ಅಂತ ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳಿಗೆ ನಾ ಹೇಳೋದು ಇಷ್ಟ. ಅಕ್ಷಯ ತೃತೀಯ ದಿವಸ ತಪ್ಪಿಸ್ಬೇಡ್ರಿ. ಎಲ್ಲರೂ ಸ್ವಲ್ಪ ಆದರೂ ಗೋಲ್ಡ್ ತೊಗೊಂಡು ದುಡ್ಡು ಸೇವ್ ಮಾಡಿರಿ. ವರ್ಷಗಂಟ್ಲೆ ಸೇವ್ ಮಾಡಿ ಅದನ್ನು ಅಕ್ಷಯ ತೃತೀಯ ದಿವಸ ಗೋಲ್ಡ್ ತೊಗೊಂಡು ಇಟ್ಕೊಳ್ರಿ ಅಂತ ಹೇಳ್ತೀನಿ. ನಮಸ್ಕಾರ ಫ್ರೆಂಡ್ಸ್.